ಇನ್ನು ಮುಡಾ ಹಗರಣದ ತನಿಖೆ ಚುರುಕುಗೊಂಡಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಗಿಳಿದಿರುವಂತಹ ಲೋಕಾಯುಕ್ತ ಮತ್ತು ಇಡಿ ಮತ್ತಷ್ಟು ಮಂದಿಯನ್ನ ವಿಚಾರಣೆ ಮಾಡ್ತಿದೆ. ಮತ್ತಷ್ಟು ಮಂದಿಗೆ ನೋಟಿಸ್ ಅನ್ನು ಕೂಡ ಕೊಡ್ತಿದ್ದಾರೆ. ಇದರ ಮಧ್ಯೆ ಮುಡಾದ ಹಿಂದಿನ ಆಯುಕ್ತ ನಟೇಶ್ ಅವರೇ ಹಗರಣದ ಮೂಲ ರೂವಾರಿ ಅಂತ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಮುಡಾ ಕೇಸ್, ಮಾಜಿ ಆಯುಕ್ತ ನಟೇಶ್ ವಿಚಾರಣೆ. ಬೆಳಗ್ಗೆ ಗರಂ, ವಿಚಾರಣೆ ಬಳಿಕ ಫುಲ್ ಸೈಲೆಂಟ್. ಅಬ್ಬಬ್ಬಬ್ಬ, ನೋಡಿದ್ರಲ್ಲ, ಇದು ಮುಡಾ ಮಾಜಿ ಆಯುಕ್ತ ನಟೇಶ್ ಅವರ ರೋಷಾವೇಶ. ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಬಂದಿದ್ದ ನಟೇಶ್ ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಿದ್ದಂತೆ ಎಗರೆಗರಿ ಬಿದ್ರು. ವಿಚಾರಣೆ ಎದುರಿಸಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗೆ ಅದ್ಹೇಗೆ ದಂಗಾದ್ರು ನೋಡಿ. ಈಗ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ? ಇಲ್ಲೇನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ? ನಾನು ಆ ಥರ ಕೇಳಿಲ್ಲ. ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ 3 to 4 months ಅದು ಅನುಭವಿಸಿರೋರಿಗೆ ಮಾತ್ರ ಗೊತ್ತು. ಮುಡಾ ಅಕ್ರಮದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿಎಂ ಪತ್ನಿ ಪಾರ್ವತಿಗೆ 14 ಬದಲಿ ನಿವೇಶನಕ್ಕೆ ಆದೇಶ ನೀಡಿದ್ದ ಆರೋಪದಡಿ ಮಾಜಿ ಆಯುಕ್ತ ನಟೇಶ್ ರನ್ನ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಬೆಳಗ್ಗೆ ಮುಡಾ ಕಚೇರಿಗೆ ಬಂದ ನಟೇಶ್ ಲೋಕಾಯುಕ್ತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಮುಡಾ ಹಗರಣದ ಮೂಲ ರೂವಾರಿಯೇ ನಟೇಶ್. ಗಂಭೀರ ಆರೋಪ ಮಾಡಿದ ಆರ್ಟಿಐ ಕಾರ್ಯಕರ್ತ ಗಂಗರಾಜು. ಲೋಕಾಯುಕ್ತ ತನಿಖೆ ನಡುವೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಸ್ಫೋಟಕ ಆರೋಪ ಮಾಡಿದ್ದಾರೆ. 50-50 ಸೈಟ್ ಹಂಚಿಕೆಯ ಭ್ರಷ್ಟಾಚಾರದಲ್ಲಿ ಮೂಲ ರೂವಾರಿಯೇ ನಟೇಶ್. ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಬದಲಿ ನಿವೇಶನ ಕೊಟ್ಟಿದ್ದಾರೆ ಎಂದಿದ್ದಾರೆ. 50-50 ಅನುಪಾತ ಏನು ಇಲ್ಲಿವರೆಗೆ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಮೂಲ ರೂವಾರಿನೇ ಇವನು. ಸರ್, ಇವನು ಬಂಧಿಸಬೇಕು. ಯಾಕೆಂದ್ರೆ ಇಲ್ಲಿ ಒಂದ್ ಕಡೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡ್ತಾನೆ, ಒಂದ್ ಕಡೆ ಈ ರೆಸೊಲ್ಯೂಷನ್ ಹೇಳ್ತಾನೆ 20-11-2020 ನಿರ್ಣಯ ಅಂತ ಹೇಳ್ತಾನೆ. ನಿರ್ಣಯನೇ ಆಗದೇ ಇದ್ದಂತಹ ನಿರ್ಣಯನ ಉಲ್ಲೇಖ ಮಾಡಿಬಿಟ್ಟು ಅವರಿಗೆ ಬದಲಿ ಎಷ್ಟು ಕೊಡ್ತಾನೆ. ಲೋಕಾಯುಕ್ತರ ವಿಚಾರಣೆಗೆ ಸಿಡಿದೆದ್ದ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇವರು ವಿಚಾರಣೆ ವೇಳೆ ಕಾಫಿ ಟೀ ಕೊಟ್ಟು ಕೂರಿಸಿಕೊಂಡಿರ್ತಾರೆ, ಬಂಧನ ಮಾಡೋದಿಲ್ಲ ಅಂತ ಕಿಡಿಕಾರಿದ್ರು. ಮತ್ತೊಂದ್ ಕಡೆ ಸಿಎಂ ಕುಟುಂಬಕ್ಕೆ ನಟೇಶ್ ಅನುಕೂಲ ಮಾಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ಇವರೇನ್ ಬಂಧಿಸ್ತಾರೆ? ಇವರು ಒಳಗಡೆ ಅವನಿಗೆ ಕಾಫಿ ಟೀ ಕೊಟ್ಟು ಕೂರ್ಸ್ಕೊಂಡಿರ್ತಾರೆ. ಈಗ ಇವರೇ ಭ್ರಷ್ಟಾಚಾರದ ತುಂಬಿ ತುಳ್ಕಾಡ್ತಾರೆ. ಅವ್ರೆಲ್ಲಿ ಬಂಧಿಸಕ್ಕಾಗತ್ತೆ ಇವ್ರ ಕೈಲಿ? ಇದೇನಿದ್ರು ಅಲ್ಲಿ ಲೋಕ ಇಡಿನಲ್ಲಿ ಇವನ್ನ ಬಂಧಿಸಬೇಕು. ಸಿದ್ದರಾಮಯ್ಯ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಇವರು ಎಲ್ಲ ಬರೀ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ. ಈಗಾಗಲೇ ಹೇಳ್ದಂಗೆ ಈಗ ಪಾರ್ವತಿಯವ್ರ ಕ್ರಯಪದ ನೋಡ್ಬೋದು, ಅಲ್ಲಿ ಸ್ಪಷ್ಟ ಹೇಳ್ತಾರೆ 1991 ನಿಯಮಾವಳಿ ಪ್ರಕಾರ ಅಂತ ಹೇಳ್ತಾರೆ. 1991 ನಿಯಮಾವಳಿ ಏನು ಹೇಳುತ್ತೆ? ಈಗಾಗಲೇ ಹೇಳ್ದಂಗೆ 3 ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅವ್ರಿಗೆ 60-42 ನಿವೇಶನ ಕೊಡಬೇಕು ಅಂತ ಹೇಳಿದ್ರು. ಸಿಎಂ ಕುಟುಂಬ ರಕ್ಷಣೆಗೆ ಮುಂದಾದ್ರ ಧ್ರುವ ಕುಮಾರ್. ಇಷ್ಟೆಲ್ಲಾ ತನಿಖೆಯ ನಡುವೆ ಮುಡಾದ ಮತ್ತೊಬ್ಬ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಈ ಹಿಂದೆ ಪ್ರಾಧಿಕಾರದ ಸಭೆಗೆ ವ್ಯತಿರಿಕ್ತ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಸಿಎಂ ಪತ್ನಿ ಮಾರುಕಟ್ಟೆ ದರದ ಪರಿಹಾರದ ಹಣ ಕೊಪ್ತಿಲ್ಲ, 60-40 ಅನುಪಾತದಲ್ಲಿ ಬದಲಿ ಜಾಗ ಪಡೀತಿಲ್ಲ, ಬದಲಿ ಜಮೀನು ಬೇಕು ಅಂತ ಒತ್ತಾಯಿಸುತ್ತಿರೋದಾಗಿ ಇದೇ ಧ್ರುವ ಕುಮಾರ್ ತಿಳಿಸಿದ್ರು. ಧ್ರುವ ಕುಮಾರ್ ಸಹಿಯೊಂದಿಗೆ ಸಭೆಗೆ ತಿಳಿಸಿದ್ದ ದಾಖಲೆ TV9ಗೆ ಲಭ್ಯವಾಗಿದೆ. ಸಿಎಂ ಪತ್ನಿಗೆ ಸೈಟು ನೀಡಿದ ವೇಳೆ ಮುಡಾ ಅಧ್ಯಕ್ಷರಾಗಿದ್ದ ಧ್ರುವ ಕುಮಾರ್ಗೂ ನೋಟಿಸ್ ನೀಡಲಾಗಿದೆ. ನಾಳೆ ವಿಚಾರಣೆಗೆ ಧ್ರುವ ಕುಮಾರ್ ಹಾಜರಾಗಬೇಕಿದೆ. ಈ ಬಗ್ಗೆ ಮಾತನಾಡಿದ ಧ್ರುವ ಕುಮಾರ್, ಸಿದ್ದರಾಮಯ್ಯ ಭೂಮಿ ಕೊಡಿ ಅಂತ ಕೇಳಿಲ್ಲ, ಬದಲಿ ಭೂಮಿ ನೀಡಬೇಕು ಅಂತ ನಾವೇ ನಿರ್ಧರಿಸಿದ್ವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ತರವಾದ ಪ್ರತಿಕ್ರಿಯೆ ಕೊಡಲಿಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು. ಮುಂದೆ ನನ್ನ ಅವಧಿನೂ ಸಹ ಮುಗಿತು. ಇನ್ನು ಮುಡಾ ಹಗರಣದಲ್ಲಿ 4ನೇ ಆರೋಪಿ ದೇವರಾಜುಗೂ ಲೋಕಾಯುಕ್ತ ಮತ್ತೆ ನೋಟಿಸ್ ನೀಡಿದೆ. ಜಮೀನು ಮಾಲೀಕರಾಗಿರೋ ದೇವರಾಜುರನ್ನ ಈ ಹಿಂದೆ ವಿಚಾರಣೆ ಮಾಡಲಾಗಿತ್ತು. ಇದೀಗ ನಾಳೆ ವಿಚಾರಣೆಗೆ ಬರುವಂತೆ 2ನೇ ಬಾರಿಗೆ ನೋಟಿಸ್ ನೀಡಲಾಗಿದೆ. ಮತ್ತೊಂದು ಕಡೆ ಮಧ್ಯವರ್ತಿ ಡಿಬಿ ಶಿವಣ್ಣ ಇಡಿ ಅಧಿಕಾರಿಗಳ ವಿಚಾರಣೆ ಎದುರಿಸಿದ್ರು.
ಬ್ಯೂರೋ ರಿಪೋರ್ಟ್, TV9.